ಮಾಡಿದೆ, ನಮಸ್ಕಾರ ಮಾಡಿದೆ, ಮೇಲೆ ಹೋದೆ, ಊಟ ಮಾಡಿದೆ. ಹ್ಮ್ ಏನಪ್ಪ ಸಂತೋಷ್ ಗುರು ಸಿಕ್ಕಿಲ್ಲ ಅಂದ್ರೆ ನನ್ನ ಜೀವ ಇಲ್ಲ, ನಾನು ಹೋಗ್ಬಿಡ್ತದೆ. ಅವ್ರ ಕೈಯಲ್ಲಿದೆ ನಮ್ಮ ಪ್ರಾಣ ಭಿಕ್ಷೆ. ಅವ್ರು ಕೊಟ್ರೆ ಮರು ಜನ್ಮ, ಇಲ್ಲ ಅಂದ್ರೆ ಇಲ್ಲಪ್ಪ ಇದೇ ಕೊನೆ ಜನ್ಮ ಅನ್ಕೊಂಡು ಊಟ ಮಾಡಿ ಕೇಳಕ್ ಬಂದೆ. ಸಂತೋಷ್ ಗುರುಜಿ ಏನು ಸಿಕ್ಬಿಟ್ರೆ 20 ಕೊರೆ ಅಕ್ಕಿ ಕೊಡ್ಸ್ಬಿಡ್ತೀನಿ ಅಂತ ಹೇಳಿ. ಹಾ? ಇದು ಸತ್ಯ. ಏನೇನು? 20 ಕೊರೆ ಅಕ್ಕಿ ಆ ಮಠಕ್ಕೆ ನಾನ್ ಸಿಗ್ತೀನಿ ಅಂತಂದ್ರೆ ಎಲ್ಲಿ ಹೇಳು? ಸಿಕ್ಕಿಬಿಟ್ರೆ, ಅವ್ರು ಸಿಕ್ಕಿಬಿಟ್ರೆ 20 ಕೊರೆ ಅಕ್ಕಿ ಕೊಡಿಸ್ತೀನಿ ರಾಯಲ್ ಮಠಕ್ಕೆ. ಕೇಳ್ಕೊಂಡ್ರಿ. ಅಂತ ರಾಯರನ್ನ ಬೇಡ್ಕೊಂಡಿದ್ದೆ. ಹ್ಮ್ ಆಮೇಲೆ ಇನ್ನ ಒಂದ್ ಸಾರಿ ಒಂದ್ ಸುತ್ತ ಆಗ್ದೆ ಆ ರಾಯರ ಆ ಒಂದು ಬೃಂದಾವನನ್ನ. ಹ್ಮ್ ಆಮೇಲೆ ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್ ರಾಯರಿದ್ದಾರೆ. ಯಾರು ಸ್ವಾಮಿ ಮಾತಾಡ್ತು? ನಾವು ಆಂಜನಪ್ಪ ಅಂತ ಗುರುಜಿ. ಎಲ್ಲಿಂದ? ಗುರೂಜಿ, ನಾವು ಕೋಲಾರಿಂದ ಕೋಲಾರ. ಆಂಜನಪ್ಪ ಅಂತ. ಹಾ, ಹೇಳಿ ಸ್ವಾಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದರ ಅರ್ಥ ಇಡೀ ಪ್ರಪಂಚನೇ ತಿರುಗಿ ನೋಡ್ಬೇಕು. ಇದರ ಅರ್ಥ ಈ ಒಂದು ಅರ್ಥದಂತೆ ನೀವು ಹೋಗ್ತಾ ಇದ್ದೀರಲ್ಲ ಲೋಕ ಕಲ್ಯಾಣಕ್ಕೋಸ್ಕರ. ಸ್ವಾಮಿ ಏನು ಪಣ ತೊಟ್ಟಿದ್ದೀರಿ ಗುರೂಜಿ. ಜಾತಿ ಭೇದ ಮತ ಇಲ್ಲದೆ ನಾನೊಬ್ಬ SC ಹುಡುಗ. ಆದ್ರೆ ಎಲ್ಲರಿಗೂ ಒಂದೇ, ಎಲ್ಲಾ ನಮ್ಮ ಅಣ್ಣ ತಮ್ಮಂದ್ರು. ಅಲ್ಲ ಒಂದು ವಿಚಾರದಲ್ಲಿ ಒಂದು ವಿಚಾರದಲ್ಲಿ ರಿವರ್ಡ್ ಮಾಡಿ. ಏನು SC ST ಅಂತ ಹೇಳಿದ್ರಲ್ಲಿ ನೀವು SC ST ನಾ? ಅಲ್ಲ ಒಂದು ಊರುಗಳಲ್ಲಿ ನನಗೆ ಬೇಡ. ನನಗೆ ಜಾತಿ ಮತವನ್ನು ಬಿಟ್ಟುಬಿಡಿ. ಜಾತಿ ಮತ ಒಂದು ತಾಯಿನ ಫೋನ್ ಮಾಡಿದ್ರು ನನಗೆ. ಗುರುಜಿ ಲೋಕ ಕಲ್ಯಾಣಕ್ಕೆ ಗೊತ್ತಾಗ್ಬೇಕು, ಪ್ರಪಂಚಕ್ಕೆ ಗೊತ್ತಾಗ್ಬೇಕು ಗುರುಜಿ. ನನಗೆ ಯಾಕೆಂದ್ರೆ ಎಷ್ಟೋ ಜನಗಳ ತಾಯಿಂದ್ರು ಹೇಳಿದ್ರು ಮೊನ್ನೆ ನನಗೆ, ನಾನು SC ST ನನ್ನ ಊಟ ನಾನು ನಿಮಗೆ ಕೊಡಿಸ್ಬೇಕು ಅಂತ ಆಸೆ ಆಗ್ತಾ ಇದೆ ಅಂತ ಹೇಳಿದ್ರು. ಅಯ್ಯೋ ನನ್ನ ತಾಯಿ, ನೀನು ಊಟ ತಂದು ಕೊಡ್ತಿ ಅಂದ್ರೆ ನಾನಂತ ಎಷ್ಟು ಪುಣ್ಯ ಮಾಡಿರ್ಬೋದು ನನ್ನ ತಾಯಿ. ನನಗೆ ಜಾತಿ ಮತ ಯಾವುದು ಬೇಡ, ನೀನು ಯಾವ್ದು ಕೊಟ್ರು ನಾನು ತಂದು ಸ್ವೀಕರಿಸುವಂತೀನಿ. ಮಂತ್ರಾಲಯದಲ್ಲಿ ನೀನು ಯಾವ ಜಾತಿ, ನೀನು SC ST ಅವಳು, ನೀನು ಮುಸಲ್ಮಾನು, ನೀನು ಹಿಂದೂ, ನೀನು ಕ್ರಿಶ್ಚಿಯನ್ ಅಂತಂದು ಏನಾದ್ರು ತಳ್ತಾರೆ ನಮ್ಮ ರಾಯರ ಮಠದಲ್ಲಿ ಯಾರಾದರೂ? ನೀವೆಲ್ಲರೂ ನನ್ನ ಮಕ್ಕಳೇ ಅಂತ ಹೇಳಿ ಸ್ವಾಗತಿಸ್ತಾ ಇದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಅದಕ್ಕೆ ನನಗೆ ಜಾತಿ ಮತ ಯಾವುದು ಬೇಡ, ನಾವೆಲ್ಲರೂ ಅಣ್ಣ ತಮ್ಮಂದಿರು, ಇಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಬೇಕು. ನಾನು ಲೋಕ ಕಲ್ಯಾಣಕ್ಕೋಸ್ಕರ ಬಂದಿರೋದು. ಗುರೂಜಿ ನಿಮ್ಮಂತವ್ರಿಗೆ ಆ ತರ ಅನ್ಸುತ್ತೆ. ಇನ್ನು ಕೆಲವರಿಗೆ ನೋಡಿ ಗುರೂಜಿ, SC ST ಅಂದ್ರೆ ಪ್ರತಿಯೊಬ್ಬರು SC ST ನೋಡ್ತಾ ಇದ್ದಾರೆ ನಿಮ್ಮ ಒಂದು ಲೈವ್ ವಿಡಿಯೋ. ಅದರಲ್ಲಿ ಭಕ್ತರಿದ್ದಾರೆ, ಸುಮಾರು ಜನ ನೋಡ್ತಾ ಇದ್ದಾರೆ. ರಾಯರ ಭಕ್ತರು ಯಾವ ಜಾತಿ ಅಂತ ಕೇಳಿಲ್ಲ. ಇವತ್ತು ಎಲ್ಲಾರ ಮನೆಯಲ್ಲೂ ಇದ್ದಾರೆ, ರಾಯರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಸ್ವಾಮಿ. ಹೌದು ಹೌದು ಹೌದು, ಹೇಳಿ. ನೋಡಿ ಗುರೂಜಿ, ಪ್ರತಿಯೊಬ್ರು ನೋಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಜಾತಿ ಮತ ಎಲ್ಲ ಇಲ್ಲದೆ ಅದರಲ್ಲಿ ನೀವು ಹೋಗ್ತಾ ಇದ್ದೀರಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ. ಇವತ್ತು ಒಂದೇ ಒಂದು 2-3 ವಿದ್ಯೆ ಕಲ್ತ್ಬಿಟ್ಟು ನಿನ್ಗೆ ಇದ್ ಮಾಡ್ತೀನಿ ಲಕ್ಷ ಪಿಸ್ತಾರಲ್ಲ, ಮತ್ತೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಲಕ್ಷ ಕಿತ್ಕೊಂತಾರಲ್ಲ. ನಿಮ್ಗೆ ಒಳ್ಳೇದ್ ಮಾಡ್ತೀನಿ ಬೇರೆ ಜನ ಸ್ವಲ್ಪ ವೈದಿಕ ಮಾಡೋರು ಅವ್ರ ಹತ್ರ ಹೋಗೋದು. ಈಗ ನಮ್ಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಹಾಸ್ಪಿಟ್ಲಲ್ಲಿ ನಾರ್ಮಲ್ ಬಂತಂದ್ರೆ ನಾವು ಎಲ್ಲ ವೈದಿಕರ ಹತ್ರ ದೇವಸ್ಥಾನ ಹತ್ರ ಹೋಗ್ತೀವಿ. ಅವಾಗ ಏನ್ ಮಾಡೋದು, ಈ ಕೆಲವರು ಕಳ್ಳ ಸ್ವಾಮಿಗಳು ಅಂತಿದ್ದಾರೆ. ಅವ್ರು ಯಾರ ಆ ತಾಯಿ ಆ ಕಳ್ಳ ಸ್ವಾಮಿ ಅನ್ಬಾರ್ದಾಗಿತ್ತು ನಿಮ್ಮನ್ನ. ಆದ್ರೂ ಕಳ್ಳ ಸ್ವಾಮಿ ಸಂತೋಷಕ್ಕೆ ಅಂದಿದ್ದಾರೆ. ಸಂತೋಷಿಗೆ ಅಂದಿದ್ದಾರೆ. ನಾವು ಇದು ಯಾಕಂದ್ರೆ ಬೇಜಾರು ಇರ್ಲಿ, ಪರವಾಗಿಲ್ಲ, ಮಾಡಬಾರ್ದು. ಇವತ್ತು ಆ ಅಮ್ಮ ಕೇಳಿದ್ರು ಸಹ ಇನ್ನು ಮುಂದೆ ಆ ಮಾತು ಅನ್ನಬಾರದು ನಮ್ಮ ಪ್ರಕಾರ. ನೋಡಿ, ಕಳ್ಳ ಸ್ವಾಮಿಗಳಿದ್ದಾರೆ, ನೀವೇ ಬೇರೆ. ನೀವು ರಾಯರ ಪ್ರತಿರೂಪ. ನಾವು ತಿಳ್ಕೊಂಡಿರೋದು, ನಾವು ವಿದ್ಯಾವಂತರು ಸ್ವಾಮಿ, ಅವಿದ್ಯಾವಂತರಲ್ಲ. ನಾವು MA ವರೆಗೂ ಓದಿದೀವಿ, ಆದ್ರೆ ಗೌರ್ಮೆಂಟ್ ಕೆಲಸ ಇಲ್ಲ. ನಾನು ಒಬ್ಬ LIC ಏಜೆಂಟು, ಆದ್ರೆ ನನ್ನ ಕೆಲಸನೂ ನಿಂತೋಗ್ಬಿಟ್ಟಿದೆ. ನನ್ನ ಕೆಲಸನು ಸರಿಯಾಗಿ ನಡೀತಾ ಇಲ್ಲ, ಚಾಲು ಆಗ್ತಾ ಇಲ್ಲ. ಆದ್ರೂ ಸಹ ನಾನು ನೋಡಿ, ಮೊದಲಿನಿಂದನೂ ಅಯ್ಯೋ ಪಾಪ ಅನ್ನೋದು ಜಾಸ್ತಿ. ಇವರು ನನ್ನ ಅಕ್ಕಂದರು, ನನ್ನ ತಂಗಿಯಂದ್ರು, ಇವ್ರು ನಮ್ಮ ಅಣ್ಣಂದ್ರು ಅಂತ ನಾವು ತಲೆ ಹಿಡಿಯೋದು ನನ್ನ ಜೀವಮಾನದಲ್ಲಿ ಬಂದಿಲ್ಲ. ಯಾಕಂದ್ರೆ ನಮ್ಮ ತಂದೆ ತಾಯಿ ಆಗ್ಬೋದು, ಅದ ಗುರು ನಮ್ಗೆ ಅಂತಾರು ಬುದ್ಧಿನೇ ಕೊಟ್ಟಿಲ್ಲ. ಆತರ ಯಾರೇ ಆಗ್ಲಿ, ಅಲ್ಲ ಬೇರೆಯವರಾಗ್ಲಿ, ಈ ವಿಡಿಯೋ ನೋಡೋರು, ಈ ರೆಕಾರ್ಡ್ ಕೇಳಿಸ್ಕೊಳೋರು ದಯವಿಟ್ಟು ನೋಡಿ. ಮೊನ್ನೆ ಪಾಪ ಇವತ್ತು ನಮ್ಮ ಸಂತೋಷ್ ಗುರೂಜಿಯವರು ಬಾಡಿಗೆ ಕಟ್ತಾ ಇದ್ದಾರೆ ಮನೆ. ನಾವು ಬಾಡಿಗೆ ಇಲ್ಲ. ಅವರು ಹಿಂದಿನವರು ಆಗರ್ಭ ಶ್ರೀಮಂತರು, ಅವರ ತಂದೆ ತಾಯಿಗಳು. ಅವರು ಲೋಕ ಕಲ್ಯಾಣಕ್ಕಾಗಿ ನಮಗೋಸ್ಕರ ಅವರು ಈ ಜೀವನನೇ ಮುಡುಪಾಗಿ ಇಟ್ಬಿಟ್ಟು ಅವ್ರು ಅನ್ಕೊಂಡಿದ್ದೆ. ಆದ್ರೆ ಮೊನ್ನೆ
ಲೈವ್ ಅಲ್ಲಿ ಬಂದಾಗ ಹಿಂಗಾಯ್ತು, ನನಗೆ ಮನೆ ಬಾಡಿಗೆ ಕಟ್ಟಿಲ್ಲ, ಖಾಲಿ ಮಾಡಂದ್ರು, ನನಗೆ ಭಾರಿ ನೋವಾಯ್ತು ಅಂದ್ರು. ಆ ಒಂದು ಇದನ್ನ ರೆಕಾರ್ಡ್ ಅನ್ನ ಲೈವ್ ಅಲ್ಲಿ ನೋಡ್ಬಿಟ್ಟು ನನಗೆ ಭಾರಿ ದುಃಖ ಆಯ್ತು. ಏನಪ್ಪ, ನಾವೇನೋ ಅನ್ಕೊಂಡಿದೀವಿ ಸ್ವಾಮಿಗಳು ಇಷ್ಟೊಂದು ಬಡವರಾಗ್ಬಿಟ್ಟವ್ರೆ. ಆವತ್ತೇ ನಾನು ಅನ್ಕೊಂಡೆ, ಒಂದು ದಿವಸದ ಬಾಡಿಗೆ ನಾನು ಕೊಡಬೇಕು, ಯಾಕಂದ್ರೆ ನಾನು ನಿರ್ಬಡವ ಆದ್ರೂ ಸಹ ಒಂದು ದಿವಸದ ಬಾಡಿಗೆ ಕೊಡ್ಬೇಕು ಅವ್ರಿಗೆ, ಒಂದು ದಿವಸದ ಊಟದ ಖರ್ಚು ಕೊಡ್ಬೇಕು ಅನ್ಕೊಂಡೆ. ಅವ್ರು ಯಾರೋ ಅನುಗ್ರಹ ಆಗ್ಲಿಲ್ಲ ಅಂತ ಹೇಳಿದ್ರು. ಅನುಗ್ರಹ ಆಗಿಲ್ಲ, ಏನೇನೋ ಅನ್ಬಿಟ್ರಂತೆ. ದಯವಿಟ್ಟು ಈ ವಿಡಿಯೋ ನೋಡೋರು ಯಾರೇ ಆಗ್ಬೋದು, ದಯವಿಟ್ಟು ಅವರನ್ನ ಹಂಗನ್ನಕ್ ಹೋಗ್ಬಿಡಿ ಸ್ವಾಮಿಗಳನ್ನ, ಕೆಟ್ಟ ರೀತಿಯಲ್ಲಿ ನೋಡಕ್ ಹೋಗ್ಬಿಡಿ. ಇನ್ನೂ ಪಾಪ ಕರ್ಮಗಳು ಜಾಸ್ತಿ ಆಗ್ತವೆ. ಈಗ ನಾವು ಮಾಡಿರೋದೇ ಪಾಪ ಕರ್ಮಗಳಿಂದ ನರಳ್ತಾ ಇದ್ದೀವಿ. ಆ ನರಳೋದಕ್ಕ ಇವತ್ತು ಏನೋ ಒಂದು ಪೂಜೆ ರಥ ಹೇಳ್ಕೊಡ್ತಾರೆ. ಆದ್ರಿಂದ ನಮಗೆ ಅನುಕೂಲ ಆಗುತ್ತೆ, ಇವತ್ತಲ್ಲ ನಾಳೆ ಆಗುತ್ತೆ. ನೋಡಿ, ನಾನು 24 ವಾರದಿಂದ ನಿನ್ನೆ 24 ವಾರ ಇನ್ನೂ ಅನುಗ್ರಹ ಆಗಿಲ್ಲ. ನಾನು ಸ್ವಾಮಿಗಳು ಬಯಕಾಗ್ತದ? ಬೈದ್ರೆ ಇನ್ನ ಪಾಪ ಕರ್ಮಗಳು ಜಾಸ್ತಿ ಓದ್ಕೊಂತೀವಿ. ಸ್ವಾಮಿಗಳೇನು ನಮ್ನೇನು ಶಾಪ ಹಾಕಲ್ಲ, ಆದ್ರೆ ಅವ್ರ ಆತ್ಮ ನೊಂದಾಗ ಪರಮಾತ್ಮನ ಹತ್ರ ಹೋಗ್ತದೆ ಅವ್ರ ಆತ್ಮ. ಆವಾಗ ಯಾರ್ ನಾವ್ ಏನ್ ಅಂದಿರ್ತೀವಿ ಅವ್ರಿಗೆ ತೊಂದರೆ ಆಗ್ತದೆ, ಇನ್ನೂ ಜಾಸ್ತಿ ಆಗ್ತದೆ ಪಾಪ ಕರ್ಮಗಳು. ಅನ್ಬಾರ್ದು. ದಯವಿಟ್ಟು ಒಂದ್ ವಿಚಾರ ಹೇಳ್ತೀನಿ. ರಾಮಾಯಣನೂ ಕೇಳಿದ್ರಿ, ಭಗವದ್ಗೀತೆನೂ ಕೇಳಿದ್ರಿ, ಎಲ್ಲಾ ಕಲಿಯುಗದಲ್ಲಿ ಏನಾಗ್ತಾ ಇದ್ರೆ ನೋಡಿದ್ರಿ. ಏನು ನಮ್ ತಾತ ಅಜ್ಜ ಎಲ್ಲ ಹೇಳ್ತಾ ಇದ್ರಲ್ಲ ಕಥೆಗಳು ಆ ರೂಪದಲ್ಲಿ. ಆದ್ರೆ ಭಗವದ್ಗೀತೆಯಲ್ಲಿ ಪಾಂಡವರು ಈ ಕೌರವರು ಮಧ್ಯೆ ಜಗಳ ಆಗಿ ಇರಿಸ ಆಗಿ ಪಗಡೆ ಆಟ ಆಡಿ ಸೋತ್ಬಿಟ್ಟು, ಆ ಶಕುನಿ ಒಂದು ಕುತಂತ್ರದಿಂದ ಸೋತ್ಬಿಟ್ಟು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಹೋಗ್ತಾರೆ. ಆ ಹೋದಂತ ಸಂದರ್ಭದಲ್ಲಿ ಇನ್ನೇನು ಒಂದು ಧೂಳಿಯಲ್ಲಿ ನಾನು ಕೊಡಲ್ಲ, ದುರ್ಯೋಧನ ಒಂದು ಜಾಗ ಕೊಡಲ್ಲ ನಿಮ್ಗೆ, ಒಂದೊಂದು ಚೂರು ಕೊಡಲ್ಲ ಅಂತ ದುರ್ಯೋಧನ ಹೇಳ್ತಾನೆ ಧರ್ಮರಾಯರಿಗೆ. ಆವಾಗ ಯುದ್ಧ ಅಂತ ಸ್ಟಾರ್ಟ್ ಮಾಡ್ತಾರೆ. ಯುದ್ಧ ಅಂತ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನು ಅರ್ಜುನ್ ಕೈಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿಸಿ ಪೂಜೆ ಮಾಡಿಸಿ ಆಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಆ ಯುದ್ಧದಲ್ಲಿ ಇವರು 5 ಜನ ಪಂಚ ಪಾಂಡವರು, ಅವರು ಲಕ್ಷೋಪಲಕ್ಷ ಜನ, ಅವ್ರನ್ನೆಲ್ಲ ಸದೆ ಬಡಿದು ಸೋಲಿಸ್ತಾರೆ ಶ್ರೀಕೃಷ್ಣ ಪರಮಾತ್ಮನ ಒಂದು ಮಾಯದಿಂದ. ಅಲ್ಲ, ಅದೊಂದು ರಥ ತರ ಹೇಳ್ಕೊಡ್ತಾವ್ರಲ್ಲ ನಮ್ಮ ಸ್ವಾಮಿಗಳು. ಶ್ರೀಕೃಷ್ಣ ಪರಮಾತ್ಮನ ಒಂದು ರೂಪದಲ್ಲಿ ಹೇಳ್ಕೊಡ್ತಾವ್ರಲ್ಲ ನಮ್ಮ ಸಂತೋಷ್ ಗುರುಜಿಯವರು. ಇನ್ನು ಅವರು ಸಹಕಾರ ಕೊಡಬೇಕು, ಅವರ ಬಗ್ಗೆ ಹೆಚ್ಚಿನ ಜನಕ್ಕೆ ಶೇರ್ ಮಾಡಬೇಕು, ತಿಳಿಸ್ಬೇಕು. ಒಂದೇ ಒಂದು ರೂಪಾಯಿ ಇಲ್ಲದಲ್ಲ ಸ್ವಾಮಿ. ದಯವಿಟ್ಟು ಇವತ್ತು ಅನುಗ್ರಹ ಆಗಿರೋರು ಇದನ್ನ ಅರ್ಥ ಮಾಡ್ಕೊಬೇಕು, ಅನುಗ್ರಹ ಆಗದೆ ಇರೋರು ಕೂಡ ಇನ್ನೂ ನಮ್ಗೆ ಆಗುತ್ತೆ ಅಂತ ಅರ್ಥ ಮಾಡ್ಕೊಬೇಕು. ಇಲ್ಲ ಬೇಡ, ಆಗೋದೇ ಬೇಡ. ಯಾಕ್ರಿ, ನೀವೇನ್ ಕಾಸು ಕೊಟ್ಟಿದ್ರೇನ್ರಿ, ಅವ್ರನ್ನ ದುಡ್ಡು ಕೊಟ್ಟಿದ್ರೇನ್ರಿ, ಕೊಂಡ್ಕೊಂಡಿದ್ರೇನ್ರಿ, ಬೈಯೋದಕ್ ನಮ್ಗೆ ಏನ್ರಿ ರೈಟ್ಸ್ ಇದೆ? ಬೇಡ ರೀ, ಕಣ್ಣಿಗೆ ಕಾಣದೆ ಒಂದು ಶಕ್ತಿ ಇರುತ್ತೆ ರೀ, ಆ ಶಕ್ತಿ ನೋಡ್ತಾ ಇರ್ತದ್ರಿ. ನಾವ್ ಏನು ಮಾಡಿದೀವಿ ಅಂತ ಬೆಳಗಿನ ಸಾಯಂಕಾಲ ನೋಡ್ತಾ ಇರ್ತೀವಿ. ಹಾಗೆ ಆಗುತ್ತೆ. ಅವರ ಒಂದು ಬಾಯಾಕ್ಷ ಏನು ಬಂದಿದೆಯೋ ಅದು ಹೇಳಿದ್ಮೇಲೆ ಅದು ಇವತ್ತಲ್ಲ ನಾಳೆ ಹಾಗೇ ಆಗುತ್ತೆ. ಆತರ ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದ್ರೆ ಮೂಡಲ ಬಾಗಿಲು, ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲು ಅಲ್ಲೇ ಇದೆ. ಅಲ್ಲಿ ನೋಡಿ, ಅಲ್ಲಿ ಬರೆದಿದ್ದಾರೆ ಅರ್ಜುನ ಪ್ರತಿಷ್ಠಾಪಿತ ಶ್ರೀಕೃಷ್ಣ ಪರಮಾತ್ಮನ ಹೇಳಿಕೆಯಂತೆ ಅರ್ಜುನ ಪ್ರತಿಷ್ಠಾಪಿತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ಆ ತರ ಭಗವದ್ಗೀತೆಯಲ್ಲಿ ಇದೆ. ಆ ರೀತಿ ಶ್ರೀಕೃಷ್ಣ ಪರಮಾತ್ಮನ ವೇಷದಲ್ಲಿ ನಮ್ಮ ಕೈಯಲ್ಲಿ ಪೂಜೆ ಮಾಡ್ತಾರೆ. ನಾವೇನು 1000 ರೂಪಾಯಿ ಖರ್ಚು ಮಾಡ್ತೀವಿ ನಮ್ಮ ಮನೆಯಲ್ಲಿ. ಇಲ್ಲ ನಿನ್ಗೆ ಅದ್ ಮಾಡ್ಕೊಡ್ತೀನಿ, ಇದು ಮಾಡ್ಕೊಡ್ತೀನಿ, 50,000 ಕೊಡು, ಲಕ್ಷ ಕೊಡು ಅಂತ ಕೇಳ್ತಾ ಇದಾರ? ಕೇಳ್ತಾ ಇಲ್ಲ. ಇದು ಇವತ್ತು ನಮಗ್ ಗೊತ್ತಾಗಲ್ಲ. ದಯವಿಟ್ಟು ಮಹನೀಯರು ಈ ನಮ್ಮ ಈ ಯೂಟ್ಯೂಬ್ ಅಲ್ಲಿ ಯಾರ್ಯಾರು ನೋಡ್ತಾ ಇದ್ರು ಅವರೆಲ್ಲ ತಿಳ್ಕೊಬೇಕು. ಅವರ ಪ್ರತಿರೂಪ ಮುಂದೆ ಗೊತ್ತಾಗುತ್ತೆ. ಇಡೀ ಪ್ರಪಂಚನೇ ಎದ್ದು ನೋಡ್ತಾ ಇದೆ. ಇವತ್ತು ನನಗಾಗಿರೋ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ. ಆ ಸ್ವಾಮಿಗಳು ಹುಡ್ಕೊಂಡು ಹೋಗ್ಬೇಕಾದ್ರೆ ಕಾರಣ, ನನಗೆ ನವೆಂಬರ್ ಅಲ್ಲಿ ನಾನು ಬದುಕೋದೇ ಬೇಡ ಅನ್ಸ್ಬಿಡ್ತು. ಜೀವನನೇ ಬೇಡ, ಇನ್ನೇನ್ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಿಸ್ಸಸ್ ಒಬ್ಬೇ ಮಗ ನನಗೆ. ನಮ್ಮ ಮಿಸ್ಸಸ್ ಹೇಳಿದ್ರೆ ಇನ್ನು ಭಯ ಪಡ್ತಾರೆ ಅಂತ ಹೇಳ್ಬಿಟ್ಟು ನವೆಂಬರ್ ಸುಮ್ಮನೆ ಇದ್ಬಿಟ್ಟೆ. ರಾಯರ ಮಠಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ರಾಯರ ಮಠಕ್ಕೆ ಹೋದ್ವಿ ನಮ್ಮ ಫ್ಯಾಮಿಲಿ ಸಮೇತ. ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದ್ವಿ. ಮಂಡಿ ಕೊಟ್ಟು ಏನಪ್ಪ ಹಿಂಗ ಆಗ್ಬಿಡ್ತು, ಇಂಥ ಕಷ್ಟ ಬಂದ್ಬಿಡ್ತು ಒಳ್ಳೆಯವ್ರಿಗೆ, ಯಾಕಪ್ಪ ಹಿಂಗೆ ಬಂತು ತಂದೆ ಅಂತ ಬಂದ್ವಿ. ಬಂದ ತಕ್ಷಣ ಫಸ್ಟ್ ಮನೆ ಖಾಲಿ ಮಾಡೋದು ಸೂಚನೆ ಕೊಟ್ಟು ರಾಯರು. ಇದು ಸತ್ಯದ ಮಾತು, ಇದು ಪ್ರತಿಯೊಬ್ರು ಕೇಳಬೇಕಾಗಿರೋ ಮಾತು. ನಾನು ಹೇಳ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಮೈಯೆಲ್ಲ ರೋಮಾಂಚನ ಆಗ್ತದೆ, ರೋಮ್ ನಿಂತ್ಕೊಳ್ತಾ ಇದೆ ಆ ರಾಯರು ಹೇಳಿರೋ ಮಾತು ನನಗೆ. ಫಸ್ಟ್ ಮನೆ ಖಾಲಿ ಮಾಡುವಂತ ಸೂಚನೆ ಕೊಟ್ಟು ಹಂಗೆ ಮನೆ ಖಾಲಿ ಮಾಡಿಬಿಟ್ಟು
ಖಾಲಿ ನಿಮ್ದು- ಮಾಡಿದ ನಿಮ್ಮ ಮನೆ? ತಕ್ಷಣ ನಮ್ಮ ಮನೆ ಇರೋ ಮನೆ ಖಾಲಿ ಮಾಡು ಅಂತಂದ್ರು. ಹಂಗೆ ಖಾಲಿ ಮಾಡ್ಬಿಟ್ಟೆ, ಬಾಡಿಗೆ ಮನೆ ಕೊಟ್ಟೋದೆ. ಏನಪ್ಪಾ ಮಾಡೋದು ಅಂತ ಕನಸಿನಲ್ಲಿ ಬಂದ್ರು ರಾಯರು. ಸೇಮ್ ನೀವು ಪಾದಯಾತ್ರೆ ಮಾಡಿದ್ರಲ್ಲ ಮಂತ್ರಾಲಯಕ್ಕೆ, ಮಂತ್ರಾಲಯ ಗೋ ಮಾತನ್ನ ಹಿಡ್ಕೊಂಡು ಹೋದ್ರಲ್ಲ, ಅದೇ ಗೋವು ಹಿಡ್ಕೊಂಡು ಹಸು ಅದ್ರ ಮುಖಾಂತರ ರಾಯರೇ ಬಂದು ನಮ್ಮ ಹೊಲದಲ್ಲಿ ಕೂತ್ಕೊಂಡ್ರು. ಇದು ಸತ್ಯದ ಮಾತು, ಇದು ಸತ್ಯದ ಮಾತು, ಇದು ಸುಳ್ಳಲ್ಲ. ಅಣ್ಣ ತಮ್ಮಂದ್ರೆ ಆಗ್ಬೋದು, ಅಕ್ಕ ತಂಗಿಯರ ಆಗ್ಬೋದು, ತಂದೆ ತಾಯಿಂದ್ರ ಆಗ್ಬೋದು, ಇದನ್ನ ನೋಡೋರೆಲ್ಲ ತಿಳ್ಕೊಳ್ಬೇಕು. ನಾನು ಸುಳ್ಳು ಹೇಳ್ತಾ ಇಲ್ಲ. ಇಲ್ಲಿ ದೇವಾಲಯ ಇದೆ, ಗುರುಗಳ, ಅದು ಮುನೇಶ್ವರ ಸ್ವಾಮಿ ದೇವಾಲಯ ಅಂದ್ರೆ ಅದು ಗುರುಗಳ ದೇವಾಲಯನೇ. ಆದ್ರೆ ಸತ್ಯ ಅಂತ ಮಾತು ಇದು. ನಮ್ಮ ಹೊಲದಲ್ಲಿ ರಾಯರು ನೀವು ಹಿಡ್ಕೊಂಡು ಹೋಗಿದ್ರಲ್ಲ ಗೋಮಾತೆ, ಅದೇ ಗೋಮಾತನ ಹಿಡ್ಕೊಂಡ್ಬಂದು ಕುತ್ಕೊಂಡ್ರು. ಅದನ್ನೇ ಹುಡ್ಕೊಂಡು ಬಂದು ನಿಮ್ಮ ಹೊಲದಲ್ಲಿ ಕುತ್ಕೊಂಡಿರೋದು. ಕುತ್ಕೊಂಡ್ರು. ಅಲ್ಲೆಲ್ಲ ಮೂತ್ರ, ಕನಸಿನ ಮುಖಾಂತರದಲ್ಲಿ. ಮೂತ್ರ ಕನಸಿನ ಮುಖಾಂತರ ಮೂತ್ರ, ಗೋಮೂತ್ರ. ಅಲ್ಲಿಗೆ ಸಗಣಿ ಅಂದ್ರೆ ಲಕ್ಷ್ಮಿ. ನಮ್ಮ ಸಗಣಿ ಗೋಮೂತ್ರ ಅಂದ್ರೆ ಲಕ್ಷ್ಮಿ ಇದ್ದಂಗೆ ನಮಗೆ ಹಿಂದೂಗಳಿಗೆ ಎಲ್ರಿಗೂ ಅಷ್ಟೇ, ಹಿಂದೂ ಮುಸ್ಲಿಂ ಕ್ರೈಸ್ತರ ಆಗ್ಬೋದು, ಯಾರಿಗೇ ಆಗ್ಬೋದು. ಅದು ಸಗಣಿ ಅಂದ್ರೆ, ಅದು ಗೋಮೂತ್ರ ಅಂದ್ರೆ ಅದು ಲಕ್ಷ್ಮಿ ರೂಪ ಅಂತ ಎಂತ ಹೇಳ್ತಾರೆ ನಮ್ಮ ಹಿರಿಯರು. ಬಂದ್ರು ಸ್ವಾಮೀಜಿ ಅನ್ನೋದೇ ಬೆಳಗ್ಗೆ ಆದ ತಕ್ಷಣ ಹಂಗೆ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದೆ ನಿಮ್ ಫೋನ್ ನಂಬರು. ಯಾರ್ಯಾರಿಗೂ ನೋಡಿದೆ, ಸಂತೋಷ್ ಗೌಡ ಅಂತ ಒಬ್ರಿದ್ರು, ಅವರು ಬೇಕ್ರಿ ಓನರು, ಏನು ಮಾಗಡಿ ಸುಂಕದಕಟ್ಟೆಯಲ್ಲಿ ಬೆಂಗಳೂರು, ಅದು ಕೊಟ್ಟೋಯ್ತು ಅವ್ರಿಗೆ ನಂಬರು. ಸ್ವಾಮಿ ನೀವು ರಾಯರ ಭಕ್ತರ ಅಂದೆ. ಹೌದು ರಾಯರ ಭಕ್ತರು ಅಂದ್ರು. ನೀವು ಆ ಗೋಮಾತನ ಹಿಡ್ಕೊಂಡು ಪಾದಯಾತ್ರೆ ಹೋದ್ರಲ್ಲ ಜಯನಗರ ಮಠದಿಂದ ಮಂತ್ರಾಲಯಕ್ಕೆ, ಅವರ ನೀವು? ಅಲ್ಲಪ್ಪ ಅವರಲ್ಲ ಅಂದ್ರು. ಚೆಕ್ ಮಾಡಿದೆ, ಏನ್ ಮಾಡೋದು ಅಲ್ಲಿಗೆ ನನಗೆ ಇನ್ನೇನ್ ಜೀವನನೇ ಬೇಡ ಅನ್ಸೋಗ್ಬಿಟ್ಟಿದೆ. ಏನ್ ಮಾಡೋದು? ಇವ್ರು ಸ್ವಾಮಿಗಳ ಹತ್ರ ಹೋದ್ರೆ ಸಿಗ್ತಾರ ಅಂತ ಜಯನಗರ ಮಠಕ್ಕೆ ಹೋದ್ವಿ. ಏನು ಡಿಸೆಂಬರ್ ಲಾಸ್ಟ್ ಅಲ್ಲಿ ಮಂಗಳವಾರ ಹೋದ್ವಿ. ಅಲ್ಲಿ ಯಾರ್ಯಾರನ್ನೂ ಕೇಳಿದ್ವಿ, ಗೊತ್ತಿಲ್ಲ ಅಂದ್ರು. ಸಂತೋಷ್ ಗುರುಜಿ ಆ ಹಸುನ ಇಟ್ಕೊಂಡು ಪಾದಯಾತ್ರೆ ಹೋದ್ರಲ್ಲ ಮಂತ್ರಾಲಯಕ್ಕೆ, ಅವ್ರನ್ನ ಬೇಕು ಅಂದ್ರು. ಆಮೇಲೆ ಇನ್ನೊಬ್ರು ಇಲ್ಲ ಗುರುವಾರ ಬರ್ತಾರೆ ಬಾಪ ಅಂದ್ರು. ಮತ್ತೆ ಜನವರಿ 2ನೇ ತಾರೀಕು ನಿಮ್ಮನ್ನ ನೋಡ್ಕೊಂಡೆ ಬಂದೆ ಗುರುಜಿ. ಹುಡ್ಕೆ ಬಂದೆ. ಅಲ್ಲಿ ಫಸ್ಟ್ ಎಲ್ಲ ಸೇವೆ ಮಾಡಿದೆ, ನಮಸ್ಕಾರ ಮಾಡಿದೆ, ಮೇಲೆ ಹೋದೆ, ಊಟ ಮಾಡಿದೆ. ಏನಪ್ಪಾ ಸಂತೋಷ್ ಗುರು ಸಿಕ್ಕಿಲ್ಲ ಅಂದ್ರೆ ನನ್ನ ಜೀವ ಇಲ್ಲ, ನಾನು ಹೋಗ್ಬಿಡ್ತದೆ. ಅವ್ರ ಕೈಯಲ್ಲಿದೆ ನಮ್ಮ ಪ್ರಾಣ ಭಿಕ್ಷೆ, ಅವ್ರು ಕೊಟ್ರೆ ಮರು ಜನ್ಮ, ಇಲ್ಲ ಅಂದ್ರೆ ಇಲ್ಲಪ್ಪ ಇದೇ ಕೊನೆ ಜನ್ಮ ಅನ್ಕೊಂಡು ಊಟ ಮಾಡಿ ಕೆಳಗೆ ಬಂದೆ. ಸಂತೋಷ್ ಗುರುಜಿ ಏನು ಸಿಕ್ಬಿಟ್ರೆ 20 ಕೊರೆ ಅಕ್ಕಿ ಕೊಡ್ಸಿಬಿಡ್ತೀನಿ ಅಂತ ಹೇಳಿ. ಇದು ಸತ್ಯ. 20 ಕೊರೆ ಅಕ್ಕಿ ಆ ಮಠಕ್ಕೆ ನಾನ್ ಸಿಗ್ತೀನಿ ಅಂತಂದ್ರೆ ಸಿಕ್ಕಿಬಿಟ್ರೆ 20 ಕೊರೆ ಅಕ್ಕಿ ಕೊಡಿಸ್ತೀನಿ ಮಠಕ್ಕೆ ಅಂತ ರಾಯರನ್ನ ಬೇಡ್ಕೊಂಡಿದ್ವಿ. ಆಮೇಲೆ ಇನ್ನ ಒಂದ್ಸಾರಿ ಒಂದ್ ಸುತ್ತ ಆಗ್ದೆ ಆ ರಾಯರ ಒಂದು ಬೃಂದಾವನನ್ನ. ಆಮೇಲೆ ಇನ್ನೊಬ್ಬರನ್ನ ಕೇಳಿದೆ, ಸ್ವಾಮಿಗಳು ಹಿಂಗೆ ಗೋಮಾತನ ಹಿಡ್ಕೊಂಡು ಪಾದಯಾತ್ರೆ ಹೋಗಿದ್ರಲ್ಲ ಮಂತ್ರಾಲಯಕ್ಕೆ, ಅವ್ರು ಬಂದಿದ್ದಾರೆ ನೋಡಪ್ಪ. ಇನ್ನೇನು ಹೊಟ್ಬಿಡೋದು, ಆಚೆ ಹೋಗ್ಬಿಡೋದು, ಸಿಕ್ಕಂಗಿಲ್ಲ, ಹೊಟ್ಬಿಡೋದೆ. ಆ ಟೈಮಲ್ಲಿ ಬಾಗ್ಲಲ್ಲೇ ಅಂತ ಸ್ವಾಮಿಗಳಿಗೆ ಕೇಳೋದನ್ನು, ನೀವು ನೋಡಪ್ಪ ಬಂದಿದ್ದಾರೆ ನೋಡಪ್ಪ ಅಲ್ಲಿದ್ದಾರೆ ಅಂತ ಬಂದ. ಅವನು ನಿಮ್ಮ ಕಾಲಿಗೆ ಮುಗಿಯಕ್ಕೆ ಹೋದೆ. ನೀವು ಇಲ್ಲ ರಾಯರ ಪಾದ ಬಿಟ್ರಿ ಅಂದ್ಬಿಟ್ಟು ನಾನು ಅವ್ರ ಪಾದ ಬೇಡ ಅವತ್ತು ನಾನು ಪಾದ ಮುಟ್ಬಿಟ್ಟಿದ್ರೆ ನನಗೆ ಅವತ್ತು ಅನಂತ ಗುರುಗಳು ಅಂತ ಇದ್ರು, ಅವ್ರು ತೋರಿಸ್ಕೊಟ್ರ? ಅವ್ರು ತೋರಿಸ್ಕೊಟ್ರು. ಎತ್ತರಾಗಿದ್ದಾರೆ, ಹೈಟ್ ಆಗಿದ್ದಾರೆ, ನಿಜ ವೈಟ್ ದಾಡಿ ಅನಂತ. ಹೌದು. ನೀವು ಬೃಂದಾವನದ ಹತ್ರ ಇದ್ರಿ, ನಮಸ್ಕಾರ ಸ್ವಾಮೀಜಿ ಅಂತ ಕಾಲ್ ಬೀಳಕ್ ಹೋದೆ. ಬೇಡ ನನ್ ಪಾದ ಹಿಡಿಬಿಡಿ, ರಾಯರ್ ಪಾದ ಹಿಡೀರಿ ಅಂದ್ರಿ. ಸ್ವಾಮೀಜಿ ನಿಮ್ ಫೋನ್ ನಂಬರ್ ಬೇಕು ಗುರುಜಿ ಅಂತಂದೆ. ಆಮೇಲೆ ನಿಮ್ಮ ಬೆರಳಿನ ಮುಖಾಂತರ ಫೋನ್ ಹಚ್ಕೊಟ್ರು, ಇವತ್ತು ಸ್ವಿಚ್ ಆಫ್ ಆಗಿದೆ, ನಾಳೆ ಮಾಡಿ ಅಂತ. ಆಮೇಲೆ ನನಗೆ ಏನೋ ಸ್ವರ್ಗದ ಬಾಗಿಲು ತೆಗೆದಂಗಾಯ್ತು. ಇದು ಸಂತೋಷದ ಮಾತು, ಇದು ಸತ್ಯ. ಇದು ಸಂತೋಷ ನಿಂಕ ಈ ವಿಚಾರ ಹೇಳ್ತಾ ಇರೋದು. ಆಮೇಲೆ ಮಾರನೇ ದಿವಸನೇ ಶುಕ್ರವಾರ ಫೋನ್ ಮಾಡಿ ಹೇಳಿದಾಗೆ ಇಲ್ಲಿ ರಾಯರು ನನ್ನ ಫೋಟೋ ಪಕ್ಕದಲ್ಲಿ ಇಟ್ಟಿದ್ದೀನಿ, ಅದು ಜರಿತಾ ಇದೆಯಲ್ಲ ಸ್ವಾಮಿ ಕೆಳಗಡೆ. ಸ್ವಾಮಿ ಅದು ನೀವೇ ಅರ್ಥ ಮಾಡ್ಕೊಂಬೇಕು, ನನಗೆ ಇಲ್ಲಿ ರೋಮಾಂಚನ ಆಗ್ತಾ ಇದೆ ಅಂದ್ರೆ. ಒಂದು ನಿಮಿಷ ರೀ. ಸ್ವಾಮಿ ನನಗೆ ಹೇಳ್ತಾ ಇದ್ರೆ ಆ ಕತೆ ಇನ್ನೂ ಹೇಳೋಣ ಅಂತಾನೇ ಇದೆ ಗುರುಜಿ. ಇನ್ನೂ ಹೇಳೋಣ ಅನಿಸ್ತಾನೆ ಇದೆ. ಆಮೇಲೆ ಶುಕ್ರವಾರ ಫೋನ್ ಮಾಡಿದ್ವಿ.
ಶುಕ್ರವಾರ ಫೋನ್ ರೀ. ಆಮೇಲೆ ಯಾರಿಗೂ ಫೋನ್ ಬ್ಯುಸಿಯಲ್ಲಿದ್ರಿ. ನಾನು ಮೆಸೇಜ್ ಹಾಕ್ದೆ ರಾಯರಿದ್ದಾರೆ ಗುರುಜಿ ಅಂತಂದ್ರು. ಹಂಗೆ ತಕ್ಷಣ ಹೆಂಗೆ ಫೋನ್ ಮಾಡಿದೆ ಹಂಗೆ ಸ್ವೀಕರಿಸಿದ್ರಿ. ನೋಡಪ್ಪ ಹಿಂಗೆಲ್ಲ ಏನ್ ಮಾಡಿದೆ? ಅಲ್ಲ ನಾನು ಫೋನ್ ಮಾಡಿದೆ ಶುಕ್ರವಾರ, ನೀವು ಬ್ಯುಸಿಯಲ್ಲಿದ್ರಿ, ಯಾರಿಗೂ ಫೋನ್ ಮಾತಾಡ್ತಾ ಇದ್ರಿ. ಆಮೇಲೆ ರಾಯರಿದ್ದಾರೆ ಗುರುಜಿ ಅಂತ ಮತ್ತೆ ಮೆಸೇಜ್ ಹಾಕ್ದೆ, ಮತ್ತೆ ಫೋನ್ ಮಾಡಿದೆ. ಹಂಗೆ ಇಟ್ಕೊಂಡ್ರಿ ನೀವು ಫೋನ್ ರಿಸೀವ್ ಮಾಡಿದ್ರಿ. ಏನಪ್ಪ ನಿಮ್ದು ಹಿಂಗಾಗಿದೆ, ಇಲ್ಲ ಹಿಂಗ್ ದುಡ್ಡು ಕಳ್ಕೊಂಡ್ವಿ, ಹಿಂಗಾಗಿದೆ ಏನ್ ಕೊಡಕ್ ಹೋದ್ರೆ? ಸ್ವಾಮೀಜಿ ಏನೋ ಒಂಥರ ಮಾಟ ಮಂತ್ರ ತರ ಆಗೈತೆ ಗುರುಜಿ, ಕೆಲಸ ಕೊಡ್ತೀನಿ ಅಂತ. ನಾನ್ ಕಂಡ್ಕೊಂಡಿದ್ದಲ್ಲ, ನಮ್ಮ ಹುಡುಗರು ನನ್ನ ಮುಖಾಂತರ ನನ್ನ ತಂಗಿ ಮಕ್ಕಳು ನನ್ನ ಮುಂದೆ ಇಟ್ಟು ಅವರು ಕೊಟ್ಟಿರೋ ದುಡ್ಡು ಅದು ನಾನೇ ಕೊಟ್ಟಂಗ ಆಗೈತಿ. ಈಗ ನನಗೆ ಭಾರಿ ನೋವಾಗೈತಿ, ಹಿಂಗಾಗೈತಿ ಗುರುಜಿ ಅಂತಂದ್ರೆ. ಆಮೇಲೆ ಪೇಪರಲ್ಲೆಲ್ಲ ಬರೆದು ಅಕ್ಷತೆ ಕಾಳು ಹಾಕಿ ಪೂಜೆ ಮಾಡಪ್ಪ ಎಲ್ಲ ಹೇಳಿದ್ರು, ವ್ರತ ಹೇಳಿದ್ರು. ನೆಕ್ಸ್ಟ್ 9ನೇ ತಾರೀಕಿಗೆ ಸ್ಟಾರ್ಟ್ ಮಾಡಿದೆ, ಜನವರಿ 9 ಗುರುವಾರ. 2ನೇ ತಾರೀಕು ಸಿಕ್ಕಿದ್ದು, 9ನೇ ತಾರೀಕು ಸ್ಟಾರ್ಟ್ ಮಾಡಿದ್ದು ವ್ರತ. ಗುರುಜಿ ಮಾಡಿದ್ವಿ ಅಂದ್ರೆ ನನ್ನಲ್ಲಿರೋ ಆತ್ಮಗಳು ಹೊರಟೋದ್ವಿ. ಆತ್ಮಗಳಿದ್ವು, ನನ್ನನ್ನು ಸಾಯಿಸ್ಬಿಡ್ತಾ ಇದ್ವು. ಏನಿತ್ತು ಆತ್ಮ ಅನ್ನೋದು ಯಾವ್ದೋ ನಮ್ಮವರೇ ಒಬ್ರು ಸೇರ್ಕೊಂಡ್ಬಿಟ್ಟು ನಿಮ್ಮ ಮೈಲಿದ್ವು ಆತ್ಮಗಳು, ನಮ್ಮ ಮೈಯಲ್ಲಿದ್ವು ಇದ್ದು. ಯಾವ್ದು ಹೆಣ್ಣು ಆತ್ಮ, ಅದೇ ಇಷ್ಟು ಕೆಲಸ ಮಾಡಿದ್ದು. ಅದು ಹೋಗ್ಬಿಡ್ತು. ಕನಸಿನಲ್ಲಿ ಬಂದು 2 ವಾರ 3 ವಾರ ಆಯ್ತು. ಏನು ಯಾಕೆ ರಾಯರ್ ಫೋಟೋ ನಾನು ರಥವನ್ನು ಹೇಳಿದ ಮೇಲೆ ಹೊರಟೋಯ್ತಾ, ನನ್ನ ಮೀಟ್ ಆದ್ಮೇಲೆ ಹೊರಟೋಯ್ತಾ, ಅದು ಮುಂಚೆ ಹೊರಟೋಯ್ತಾ? ನೀವು ರಥ ಹೇಳಿದ ಮೇಲೆ ನಾನು ರಥ ಮಾಡ್ತಾ ಅಲ್ಲ, ಈಗ 2 ಆಯ್ತು 3 ಆಯ್ತು, 4ನೇ ವಾರದಲ್ಲಿ ಆ ತರ ಆಯ್ತು. 4ನೇ ವಾರದಲ್ಲಿ ನಾನು ರಥ 9 ವಾರ ರಥವನ್ನು ಹೇಳ್ಕೊಟ್ಟಂತ ಸಂದರ್ಭದಲ್ಲಿ 4ನೇ ವಾರದಲ್ಲಿ ನಿಮ್ಗೇನಾಯ್ತು? 2 ಆತ್ಮಗಳು ಹೊರಗಡೆ ಹೋಯ್ತು ಅಂತ ಹೇಳ್ತಾ ಇದ್ರು. ಹೌದು, ಕನಸಿನಲ್ಲಿ ಬಂದು ಹೇಳ್ತಾವೆ ಹೊರಗಡೆ ನಿಂತ್ಕೊಂಡು ಕಿಟಕಿ ಹತ್ರ ಬಾಗಿಲ ಹತ್ರ, ನೀನ್ ಯಾಕೆ ರಾಯರ್ ಫೋಟೋ ತಗೊಂಬಂದು ಇಟ್ಕೊಂಡೆ? ನಿನ್ನ ಕಂಡ್ರೆ ಅಷ್ಟೇ ಅಪಾರವಾದ ಪ್ರೀತಿ. ನೀನ್ ಯಾಕೆ ರಾಯರ್ ಫೋಟೋ ತಗೊಂಡ್ ಮನೇಲಿಟ್ಟೆ ಪೂಜೆ ಮಾಡ್ತಾ ಇದೀಯಾ? ನಿನ್ನ ಕಂಡ್ರೆ ಅಪಾರವಾದ ಪ್ರೀತಿ, ನಿನ್ನ ಬಿಟ್ಟು ನಾನು ಹೋಗಕ್ಕಾಗ್ತಾ ಇಲ್ಲ, ಆದ್ರೂ ರಾಯರು ಇರೋದ್ರಿಂದ ನಾನು ಬರಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೆ. ನಾನು ಸುಮ್ಮನೆ ನಾವು ನಿಮಗೆ ಏನ್ ತೊಂದರೆ ಮಾಡಿದೀವಿ, ಯಾಕೆ ನಮ್ಮ ಸಂಸಾರ ಹಾಳು ಮಾಡಕ್ ಬಂದಿದ್ರಿ, ಸುಮ್ಮನೆ ಹೊರಟ್ಬಿಡಿ, ನಿಮ್ ಪಾಡಿಗೆ ನೀವು ಹೊರಟ್ಬಿಡಿ ಅಂತ ನಾನು ಬೈತಾ ಇದ್ದೀನಿ. ಇದು ಸತ್ಯ. ಆಚೆ ಹೋದ್ಮೇಲೆ ಸ್ವಲ್ಪ ನನಗೆ ಫ್ರೀ ಆಯ್ತು. ಏನಪ್ಪ ಇಂಥ ಕೆಲಸ ಮಾಡ್ಕೊಂಬಿಟ್ಟೆ ನಾನು, ಈಗ ಭಯ ಆಗ್ತಾ ಇದೆ. ಏನಪ್ಪ 12,40,80,000 ಹಿಂಗೆ ಕೊಡ್ಸ್ಬಿಟ್ರಲ್ಲ ನನ್ನ ಮುಂದಕ್ಕೆ ನಿಲ್ಸಿ, ಇವತ್ತು ನಾನೇ ಅದಕ್ಕೆ ವಾರಸ್ದಾರನಾದಪ್ಪಂದಾಗಿದೆ. ಎಂಥ ಕೆಲಸ ಮಾಡ್ಕೊಂಡೆ ನಾನು, ವಿದ್ಯಾವಂತನಾಗಿ ಅವಿದ್ಯಾವಂತನ ಥರ ಆಗ್ಬಿಟ್ಟೆ ಅಂತ ಈಗ ನನಗೆ ಇದಾಗ್ತಾ ಇದೆ. ನಿನ್ನೆ 24ನೇ ವಾರ, ನಿನ್ನೆ 24ನೇ ವಾರದಲ್ಲಿ ಇವಾಗ ನಿಮ್ಗೆ ರಥ ಮಾಡೋದ್ರಿಂದ ಮನಃಶಾಂತಿ ನೆಮ್ಮದಿ ಇದೆನೋ ಸ್ವಲ್ಪ? ಅಲ್ಲ ಅದು ಇದೆ ಗುರು, ಅದೆಲ್ಲ ಇದ್ದಿದ್ದಕ್ಕೆ ತಾನೇ ನಿಮ್ ಮೇಲೆ ಅಷ್ಟೊಂದು ಆಯ್ತು. 2 ಆತ್ಮಗಳು ಹೋಯ್ತು, ಮನಃಶಾಂತಿ ಇದೆ. ಇವಾಗ 24ನೇ ವಾರ ಆಯ್ತು ಅಂತೀರಾ? ಆಯ್ತು. ಇವತ್ತು ಕೇದಾರ್ನಾಥಕ್ಕೆ ಇನ್ನೇನು ತಲುಪೋದು ಇನ್ನೊಂದು ಕೆಲವೇ ದಿನದಲ್ಲಿ, 2-3 ದಿನದಲ್ಲಿ ಇದೆ. ನಾನು ತಲುಪ್ತೀನಿ. ತಲುಪಿದ ಮೇಲೆ ನಿಮ್ದು ಎಲ್ಲ ಪಾಪಕರ್ಮಗಳು ಕಳೆದೋಯ್ತು. ನನಗೆ ನೀವು ಜಾತಿ ಮತ ಅಂತ ಇನ್ನೊಂದು ಸತ ಹೇಳ್ಬಾರ್ದು. ನನಗೆ SC ST ನಾವು SC ST ಆ ಜಾತಿ ನನಗೆ ಎಲ್ಲರೂ ಒಂದೇ, ನನಗೆ ಎಲ್ಲರೂ ಒಂದೇ. ನನಗೆ ಅವ್ರು ಬೇರೆಯವ್ರು ಏನಾದ್ರು ಮಾಡ್ಕೊಳ್ಳಿ, ಆದ್ರೆ ನನಗೆ ಜಾತಿ ಮತ ಅನ್ನೋದು ಬೇಡ. ಇವತ್ತೊಂದು ಏನೇ ಇದ್ರು ನನಗೆ ನೀವೆಲ್ಲರೂ ನನ್ನ ಅಣ್ಣ ತಮ್ಮಂದಿರು, ನನ್ನ ಅಕ್ಕ ತಂಗಿದ್ರು, ನನ್ನ ತಂದೆ ತಾಯಿದ್ರು, ಆಯ್ತಾ? ಇವತ್ತು ನಾನು ಪ್ರೀತಿಸೋರ್ನ ಮುಸಲ್ಮಾನ್ ವ್ಯಕ್ತಿಗಳನ್ನು ಪ್ರೀತಿಸ್ತೀನಿ, ಹಿಂದೂ ವ್ಯಕ್ತಿಗಳನ್ನು ಪ್ರೀತಿಸ್ತೀನಿ, SC ಬೇರೆ ಅಲ್ಲ, ನಾವೆಲ್ಲರೂ ಅಷ್ಟೇ. ಆದ್ರೆ ನಾವೇನಾದ್ರು ಸತ್ರೆ ನಮ್ನೇನಾದ್ರು ಡೈಮಂಡ್ ಅಲ್ಲಿ ಹೋಗಿ ಡೈಮಂಡ್ ಹಾಕಿ ಮುಚ್ತಾರ ನಮ್ಮನ್ನ? ನಮ್ನು ಮಣ್ಣ ಗುರುಜಿ. ನಾಳೆ ನೀವ್ ಸತ್ರು ಅದೇ 3 ಅಡಿ 4 ಅಡಿ 6 ಅಡಿ ಒಳಗಡೆನೆ ಹೋಗುದು, ಅದ್ರ ಮೇಲ್ಗಡೆ ಹೋಗಕ್ಕಾಗಲ್ಲ. ಹೌದು ಗುರುಜಿ. ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ಆ ಕೋಟಿ ಸಂಪಾದನೆ ಇಲ್ಲೇ ಬಿಟ್ಟು ಹೋಗ್ಬೇಕು. ಅರ್ಥ ಆಯ್ತು? ರಾಯರ ಮಠಕ್ಕೆ ಹೋಗೋರು ಯಾವ ಜಾತಿ ಅಂತ ಕೇಳಿ ಎಂಟ್ರಿ ಮಾಡಿ ಒಳಗಡೆ ಕಳ್ಸಲ್ಲ ನಿಮ್ಮಲ್ಲಿ. ಯಾರಾದ್ರೂ ಹೋಗಬಹುದಲ್ಲಿ. ಹೌದು ಗುರುಜಿ. ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿ. ನಿಮ್ಮ ಇನ್ನೂ ಇದೆ ಗುರುಜಿ, ಇನ್ನೂ ಇದೆ ಗುರುಜಿ.
ಇನ್ನು ಪಾಪ ನೀವು ಅಲ್ಲಿ ಕಷ್ಟದಲ್ಲಿ ಹೋಗ್ತಾ ಇದ್ರಿ, ಹೌದು, ಟೈಮ್ ಸರಿಯಾಗಿ ಊಟ ಇಲ್ಲ, ನೀರ ಇಲ್ಲ, ಬರೀ ಕಾಲಲ್ಲಿ ಪಾದಯಾತ್ರೆ, ಏನ್ ತಮಾಷೆ ಅಲ್ಲ. ಆ ಬೆಟ್ಟ ಗುಡ್ಡಗಳಲ್ಲಿ ಹೋಗ್ತಾ ಇದ್ರಿ, ನಮ್ಗೆ ಅಯ್ಯೋ ಅನ್ಸುತ್ತೆ. ಜನ ನಾವು ಪ್ರತಿಯೊಂದು ಈ ವಿಡಿಯೋ ನೋಡೋರೆಲ್ಲ ಅರ್ಥ ಮಾಡ್ಕೊಬೇಕು ಸಂತೋಷ್ ಗುರೂಜಿ ಬಗ್ಗೆ. ನನಗಾಗಿಲ್ಲ, ನಿಮಗಾಗಿದೆ, ನಮ್ಗೆ ಆಗ್ತದೆ ಎಲ್ರಿಗೂ. ಸುಮ್ನೆ ಏನಾದ್ರು ಆಗ್ತಾ ಇದಾರ, ಅವರು ವಾಯ್ಸ್ ಮುಖಾಂತರ ರೆಕಾರ್ಡ್ ಮಾಡ್ಕೊಂಡು ವಿಡಿಯೋ ಆಗ್ಲಿಕ್ಕೆ ಆಗ್ತಾ ಇದಾರೆ, ಯೂಟ್ಯೂಬ್ ಅಲ್ಲಿ ಬಿಡ್ತಾ ಇದಾರೆ. ಅದೆಲ್ಲ ಸತ್ಯವಾಗಿ ಇದೆಯಲ್ಲ, ಏನ್ ಸುಳ್ಳಿದೆಯಾ? ಏನಿಲ್ಲಲ್ಲ, ನಾಳೆ ಹಾಗೆ ಆಗ್ತದೆ. ನಮ್ಗೆ ದೇವರು ಅನುಗ್ರಹ ಕೊಟ್ಟೇ ಕೊಡ್ತಾನೆ. ಹೌದು ಹೌದು, ಕೊಟ್ಟೇ ಕೊಡ್ತಾನೆ, ನನಗೆ ಭರವಸೆ ಇದೆ. ನಾನು ನಂಬಿಕೆ ಇಟ್ಟಿದ್ರೆ ಇದೇ ಒಂದು ವಿಚಾರದಲ್ಲಿ ನಾಳೆ ನಿಮ್ದು ಇವತ್ತು ಅನುಗ್ರಹ 24 ಆಗಿದೆ, ಇನ್ನೂ ಅನುಗ್ರಹ ಆಗಿಲ್ಲ ಅಂತೀರಾ. ಆದ್ರೆ ಅತಿ ಶೀಘ್ರದಲ್ಲಿ ನಿಮ್ಗೆ ಅನುಗ್ರಹ ಆಗುತ್ತೆ. ಆ ಅನುಗ್ರಹ ಆದ್ಮೇಲೆ ನನಗೆ ಫೋನ್ ಮಾಡ್ತೀರಾ. ನನಗೆ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಮನೆಯಿಂದ ಒಂದು ಗ್ಲಾಸ್ ಹಾಲು ಬೇಕು ನನಗೆ ಕುಡಿಯಲಿಕ್ಕೆ. ಗುರುಜಿ, ನಾನು ಬೆಂಗಳೂರು ಬಂದು ಫೋನ್ ಮಾಡ್ಬಿಟ್ಟು ಬೆಂಗಳೂರು ಬರ್ತೀನಿ ಗುರುಜಿ. ಆಯ್ತು, ನಾನು ಮಠದಲ್ಲಿ ಕೋಲಾರ್ ಬರಲ್ಲ, ಕೋಲಾರ್ಗೂ ನೀವು ಬರಕಾಗ್ತದ ಗುರುಜಿ? ಇಲ್ಲ ಇಲ್ಲ, ನೀವ್ ಹೆಂಗ್ ಮಾಡ್ತೀನಿ ನೋಡಿ, ನಾನೇ ಬರ್ತೀನಿ ಬಿಡಿ. ಬೇಡ ಸ್ವಾಮಿ, ಸ್ವಾಮಿ ಕೋಲಾರದಲ್ಲಿ ಸುಮಾರು ಒಂದು 2,500-3,000 ಜನ ಇದಾರೆ. ನಾವು ಕೋಲಾರದಿಂದ ಅಂತ ಹೇಳ್ತಿರ್ತಾರೆ. ಗೊತ್ತು 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 ಗೊತ್ತು, ನಾನು ಮೀಡಿಯಾಗಳು ನೋಡ್ತಾ ಇದ್ದೀನಲ್ಲ, ವಿಡಿಯೋ ನೋಡ್ತಾ ಇದ್ದೀನಲ್ಲ. ವೇಮ್ಗಲ್ ಅಂತ ಹೇಳ್ತಾರೆ, ಆಮೇಲೆ ನರ್ಸಾಪುರ ಅಂತ ಹೇಳ್ತಾರೆ. ಎಲ್ಲಿದೆ ಅಂತ ಗೊತ್ತಿಲ್ಲ, ನರ್ಸಾಪುರ ಅಲ್ಲಿ ಅಂತ ಹೇಳ್ತಾರೆ, ಕೋಲಾರ ಅಂತ ಹೇಳ್ತಾರೆ, ಇಂಡಸ್ಟ್ರಿಯಲ್ ಎಲ್ಲ ಹೇಳ್ತಾರೆ. ಅಲ್ಲಿಯವರು ನಾವು ಹಂಗಿಂದ ಮಾಡಿದ್ವಿ, ಅಲ್ಲಿಂದ ಮಾಡಿದ್ವಿ ಅಂತ ಹೇಳ್ತಾರೆ. ಬರ್ತೀನಿ, ಎಲ್ಲಾ ಕಡೆನೂ ಬರ್ತೀನಿ. ನೀವಿರೋರ್ಗು ನೀವ್ ಯಾಕೆ ಅಷ್ಟು ದೂರದಿಂದ ಹುಡ್ಕೊಂಡ್ ಬರ್ತೀನಿ? ನಿಮ್ಮನ್ನ ಹುಡ್ಕೊಂಡು ನಾವ್ ಬರ್ಬೇಕು ಗುರುಜಿ, ನೀವು ಬರಬಾರ್ದು. ನಮ್ಗೆ ರಥ ಹೇಳ್ಕೊಡಿ, ನಮ್ಗೆ ಆಶೀರ್ವಾದ ಮಾಡಿ. ನನ್ನ ಹೊಟ್ಟೆ ಹಸಿವಿಗೋಸ್ಕರ ನಾನು ಹೊಟ್ಟೆ ತುಂಬಿಸ್ಕೊಳಕ್ ನಿಮ್ ಮನೆಗ್ ಬರ್ತೀನಿ. ಬನ್ನಿ ಬೆಂಗಳೂರಿಗೆ ಬಂದು ನಾನು ಫೋನ್ ಮಾಡ್ತೀನಿ. ಅಲ್ಲಿ ಮಾಗಡಿ ರೋಡಲ್ಲಿ ಬ್ಯಾಡ್ರಳ್ಳಿಯಲ್ಲಿ ನನ್ನ ತಂಗಿ ಮನೆ ಇದೆ, ಅಲ್ಲಿ ಕರೆಸಿ ನಿಮ್ ಪಾದ ಪೂಜೆ ಮಾಡ್ಬೇಕು. ನಾನು ಆಯ್ತು ಬಿಡಿ, ಬೆಂಗಳೂರಿಗೆ ಬರೋಣ ಹಾಗಾದ್ರೆ. ಪಾದ ಪೂಜೆ ಮಾಡ್ಬೇಕು ಗುರುಜಿ, ನಿಮ್ಮ ಪಾದ ಅಲ್ಲ, ರಾಯರ ಪಾದ ಪೂಜೆ ಮಾಡ್ಬೇಕು. ಬೇಡ ಇವೆಲ್ಲ ಬೇಡ, ಯಾಕಂದ್ರೆ ಎಲ್ಲ ರಾಯರ ಪಾದ ಪೂಜೆ, ನಿಮ್ಮ ಪಾದ ಪೂಜೆ ಅಲ್ಲ, ರಾಯರ ಪಾದ ಪೂಜೆ ಮಾಡ್ಬೇಕು ನಾವು. ನನಗೆ ಇಷ್ಟ ಆಗಿದೆ, ವಾಗ್ದಾನ ಆಗಿದೆ, ಸ್ವಾಮಿ ನಿಮ್ಮ ಪಾದ ಪೂಜೆ ಮಾಡಬೇಕು ನೋಡಿ. ನಾನು ಯಾಕಂದ್ರೆ ಎಲ್ಲಾರು ಎಷ್ಟೋ ಜನಗಳು ಫೋಟೋವನ್ನು ಮಾಡಿಕೊಂಡು ದೇವರ ಮನೇಲಿ ಇಟ್ಟು ಪೂಜೆ ಮಾಡ್ತಾ ಇದಾರೆ, ಅದು ತಪ್ಪು. ಮನೆಯಲ್ಲಿ ಮಗನಾಗಿ ನೀವು ಹಾಲಲ್ಲಪ್ಪ ನನ್ನನ್ನು ಪೂಜೆ ಮಾಡಿ, ಬೇಡ ಅಂತ ಹೇಳಲ್ಲ. ಆದ್ರೆ ಏನ್ ಮಾಡ್ತಾ ಇದಾರೆ, ದೇವ್ರ ಮನೇಲಿ ಇಟ್ಕೊಂಡು 1-2 ಎಷ್ಟೋ ಜನಗಳು ತಾಯಿದ್ರು ಅಷ್ಟು ಮಾಡ್ತಾ ಇದಾರೆ. ಯಾಕಂದ್ರೆ ಅವ್ರಿಗೆ ಅನುಗ್ರಹ ಆದವ್ರು ಮಾಡ್ತಾ ಇದಾರೆ. ನಾನು ನನ್ನ ಧ್ವನಿ ಮುಖಾಂತರ ಸಲ್ಲಿಸೋದಂದ್ರೆ, ನೀವು ದಯವಿಟ್ಟು ಮನೆ ಹಾಲಲ್ಲ ಹಾಕೊಂಡು ನನ್ನ ಮಗ ಇವನು ಅಂತ ಹೇಳಿ, ನನಗೆ ಇನ್ನೂ ಖುಷಿ ಆಗುತ್ತೆ. ಆದ್ರೆ ದೇವರು ಬೇರೆ, ಗುರುಗಳು ಬೇರೆ, ನಾವು ಬೇರೆ, ಮನುಷ್ಯರು. ಹೌದು, ಪ್ರತಿರೂಪ ನಿಮ್ಮದು ಗುರುಜಿ, ರಾಯರೇ ಬಂದು ಹೇಳಕ್ಕಾಗದೆ. ಇದು 3ನೇ ರೂಪ, ರಾಯರದು 3ನೇ ರೂಪ ಅಂತ ನಾವು ತಿಳ್ಕೊಂಡಿದೀವಿ ಗುರುಜಿ. ಗುರುಜಿ, ಅದ್ವೈತ, ವಿಶಿಷ್ಟ ಅದ್ವೈತ, ಈ 3 ಸಿದ್ಧಾಂತಗಳು ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು ಮಾಡಿರೋದು. ಅದರಲ್ಲಿ ದ್ವೈತ ಸಿದ್ಧಾಂತ ಅನ್ನ ಮಧ್ವಾಚಾರ್ಯರು ಪ್ರತಿಪಾದನೆ ಮಾಡಿರೋದು. ಅದ್ರಲ್ಲಿ ಇದೆ ಗುರುಜಿ. ನಾನು ಇಷ್ಟ ತಾವಾಗಿ ಒಂದು ಸೆಂಟೆನ್ಸ್ ಹೇಳಿದ್ನಲ್ಲ, ಅದಿದೆ ಗುರುಜಿ, ಇದೆ ಗುರುಜಿ. 2ನೇ ಜನ್ಮ ರಾಯರು, 3ನೇ ಜನ್ಮ ಸಂತೋಷ್ ಗುರುಜಿ ಅಂತ ಅನ್ಕೊಂಡಿದೀವಿ ಗುರುಜಿ. ಅದು ಈ ಸತ್ಯ ನಿತ್ಯ ಎಲ್ಲ ಮೇಲಿರೋ ರಾಯರೇ ಅರ್ಥ ಮಾಡ್ಕೊಬೇಕು. ನಮಗ್ ಗೊತ್ತಿಲ್ಲ, ನಾವು ಇರೋದನ್ನ ಭಕ್ತಿಯಿಂದ ಸ್ವೀಕರಿಸೋದು. ಯಾಕಂದ್ರೆ ನಮಗೆ ಅಷ್ಟೊಂದು ಅನುಗ್ರಹ ಆಗಿದೆ. ಈ ವಿಡಿಯೋಗಳೆಲ್ಲ ನೋಡಿ 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 ನಮ್ಗೆ ಅಷ್ಟೊಂದು ಬುದ್ಧಿ ಒಂಥರ ಇದಾಗ್ಬಿಟ್ಟಿದೆ, ಏನು ಒಂಥರ ಮುಕ್ತಿ ಹೊಂದಿದೆ ನಮ್ಗೆ. ನನಗೆ ನನ್ನ ಆಸೆ ಏನು ಗೊತ್ತಾ ಸ್ವಾಮಿ, ಬರೀ ತಮಿಳ್ನಾಡಲ್ಲಿ, ಆಂಧ್ರದಲ್ಲಿ, ಕರ್ನಾಟಕದಲ್ಲಿ ರಾಯರ್ ಯಾರು ಅಂದ್ರೆ ಅಲ್ಲಿವರೆಗೆ ಮಾತ್ರ ಗೊತ್ತಿರಬೇಕು ಅನ್ನೋದಲ್ಲ, ಇಡೀ ಇಂಡಿಯಾಗೆ ಗೊತ್ತಾಗಬೇಕು ರಾಯರ್ ಅಂದ್ರೆ ಯಾರು ಅಂತ. ಇಂಡಿಯಾ ಎಲ್ಲ ಪ್ರಪಂಚನೇ ನೋಡ್ತದೆ ನಿಮ್ಮನ್ನ. ಹೌದು, ಯಾಕೆಂದ್ರೆ ಈ ಇಂಡಿಯಾದಲ್ಲಿ ಇರ್ತಕ್ಕಂಥ ಜನಗಳು, ನಾನು ಮಧ್ಯಪ್ರದೇಶಕ್ಕೆ ಬಂದೆ, MP ಬಂದೆ, ಇವ್ರು ಯಾರು ಅಂತ ನನ್ನ ಕೇಳ್ತಾರೆ. ಇವ್ರ ಬಗ್ಗೆ ಎಲ್ಲ ಪ್ರತಿಯೊಬ್ಬರಿಗೂ ನಾನು ಹೇಳ್ಕೊಂತ ಹೋಗ್ತಾ ಇದ್ದೀನಿ. ಒಂದು ಹಳ್ಳಿಯಲ್ಲೂ ನಾನು ಇವ್ರ ರಾಯರ ಬಗ್ಗೆ ತಿಳಿಸ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲರಿಗೂ ಗೊತ್ತಾಗ್ಬೇಕು ರಾಯರ್ ಅಂದ್ರೆ ಯಾರು, ರಾಯರ್ ಬಗ್ಗೆ ಹೆಂಗೆ ಇಷ್ಟೊಂದು ಪವರ್ ಆಗ್ತದೆ ಅಂತ ಎಲ್ಲಾ ಕಡೆ ಗೊತ್ತಾಗ್ಬೇಕು ಅನ್ನೋದೇ ನನ್ನ ಆಸೆ. ಇವತ್ತು ಎಷ್ಟೋ ಜನರಿಗೆ ಗೊತ್ತಿಲ್ಲ, ಆದ್ರೆ ಎಲ್ಲಾರ ಮನೆಯಲ್ಲೂ ರಾಯರ್ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು, ಅದೇ ನನ್ನ ಆಸೆ. ರಾಯರ್ ಫೋಟೋ ಪ್ರತಿಯೊಬ್ಬರ ಮನೇಲೂ ಪೂಜೆ ಮಾಡಬೇಕು. ರಾಯರೇ ನಡೆಸ್ತಾರೆ, ಇಡೀ ಪ್ರಪಂಚನೇ ತಿರುಗಿ ನೋಡ್ತದೆ ನಿಮ್ಮನ್ನ. ನಾವ್ ಯಾವ್ದು ಸ್ವಾಮಿ, ಒಂದು ಊಸ್ಪುಳ್ಳೆ, ಒಂದು ಇದಕ್ ಸಮಾನ ನಾವು. ಇಡೀ ಪ್ರಪಂಚನೇ ನಿಮ್ಮನ್ನ ತಿರುಗಿ ನೋಡ್ತದೆ ಸ್ವಾಮೀಜಿ. ಇವತ್ತು ನಿಮ್ಮ ಹತ್ರ ನಾವು ಮಾತಾಡ್ತಾ ಇದೀವಲ್ಲ, ನಾವು ಎಷ್ಟೋ ಧನ್ಯವಂತರು ಸ್ವಾಮಿ. ಆ ರಾಯರ ಆಶೀರ್ವಾದ, ನಿಮ್ ಫೋನ್ ನಂಬರ್ ಸಿಕ್ಕಿದ್ದು, ನೀವು ನಮಗೆ ಧ್ವನಿ ಮುಖಾಂತರ ಸಲ್ಲಿಸಿದ್ದು, ನೀವು ರಥ ಹೇಳಿಕೊಟ್ಟು. ನೋಡಿ, ಮೊನ್ನೆ ಒಬ್ರು ಯಾರು ಸುಮ್ನೆ ಆ ತಾಯಿ ನನಗ್ 3 ತಿಂಗಳಿಂದ ಸತತವಾಗಿ ಫೋನ್ ಮಾಡ್ತಾ ಇದಾರಂತೆ. ಪಾಪ ಮನೆ ಕೆಲಸ ಮಾಡ್ಕೊಂಡು ಆ ತಾಯಿ ಒಂದು ಫೋನ್ ತಗೊಂಡಿದ್ದಾಳೆ. ಆ ಗಂಡ ಏನ್ ಮಾಡಿದ್ರು, ಆ ಫೋನ್ 3 ತಿಂಗಳು ಸಿಗ್ತಾ ಇಲ್ಲ. ಇವ್ರು ಯಾರು ಸ್ವಾಮೀಜಿ ಅಂತೇಳಿ ತಗೊಂಡು ಹೊಡೆದು ಬಿಟ್ಟಿದಾರೆ ಫೋನ್ ನ.
ಜೋರಾಗಿ ಹೊಡೆದು ಬಿಟ್ಟಿದ್ದಾರೆ ಇವರು. ನನ್ನ ಫೋನ್ ಲೈನ್ ಸಿಗ್ಲಾರ್ದಕ್ಕೋಸ್ಕರ ಅದಕ್ಕೆ ಆ ತಾಯಿಗೆ ಬಂದು, ತಾಯಿ ನೀನು ಹೊರಗೆ ಬೇಡ ತಾಯಿ, ಇಂತ ಬೇರೆಯವ್ರ ಫೋನ್ ತಗೊಂಡು ನನಗೆ ಮೆಸೇಜ್ ಹಾಕಿ ಫೋನ್ ಮಾಡ್ತಾ ಇದ್ದಾಳೆ. ಹಿಂಗೆ ನನ್ನ ಗಂಡ ನಿಮ್ 3 ದಿನದಿಂದ ಸತತವಾಗಿ ನಾವು ನಿಮ್ಗೆ ಪ್ರಯತ್ನ ಪಡ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ನಮ್ಮ ಯಜಮಾನ್ರು ಫೋನ್ ಹೊಡೆದಾಗ ನನ್ನ ಮನಸ್ಸು ಜಲ್ ಅಂದ್ಬಿಡ್ತು. ಚಿಂತಿಸಬೇಡ ತಾಯಿ, ನಿನ್ನ ಫೋನ್ ನಾನು ಬಂದು ಕೊಡ್ತೀನಿ, ನೀನ್ ಎಲ್ಲಿರೋದು ಅಂದ್ರೆ ಸುಂಕದ ಕಟ್ಟೆಯಲ್ಲಿ ಇರೋದು ಗುರುಗಳೇ ಅಂತಂದು. ನನಗೆ ಫೋನ್ ಕೊಡಿಸ್ಬೇಡಿ, ನೀವು ನನಗೆ ರೊಕ್ಕವನ್ನು ಹೇಳ್ಕೊಡಿ, ನಾನು ಇನ್ನೊಂದು ಫೋನ್ ಸಂಪಾದನೆ ಮಾಡ್ಕೊಂಡು ತಗೊಂತೀನಿ, ನನಗೆ ದಯವಿಟ್ಟು ನನಗೆ ನಿಮ್ಮ ಧ್ವನಿ ಮುಖಾಂತರ ರೊಕ್ಕ ತಿಳಿಸ್ಕೊಡಿ ಸ್ವಾಮಿ ಹೇಳ್ತಿದ್ರು. ಆ ರೊಕ್ಕವನ್ನು ತಿಳಿಸ್ಕೊಟ್ಟೆ, ನನಗೆ ಇಷ್ಟು ತಿಳಿಸಿದ್ರಲ್ಲ ಅಷ್ಟೇ ಸಾಕು, ನಾನು 10 ಫೋನ್ ಕೊಂಡುಕೊಂಡಷ್ಟು ಧೈರ್ಯ ಬಂತು ನನಗೆ ಅಂತ ಹೇಳಿದ್ಲು ಆ ತಾಯಿ. ಅಯ್ಯೋ ನನ್ ತಾಯಿ, ಈ ರೊಕ್ಕಕ್ಕೋಸ್ಕರ ಒಂದು ಫೋನನ್ನು ಹೊಡೆದ್ಬಿಟ್ರಲ್ಲ, 15,000 ರೂಪಾಯಿ ಕೊಟ್ಟು ತಗೊಂಡ್ರಿ ಫೋನು. ಆಯ್ತಮ್ಮ ನೀನ್ ಚಿಂತಿಸಬೇಡ, ಆದ್ರೂ ನಾನು ಧೈರ್ಯ ಹೇಳಿದೆ, ನೀನ್ ಕೊರಗಬೇಡ, ಕುಗ್ಗಬೇಡ, ನೆಕ್ಸ್ಟ್ ನಾನೇ ನನ್ನ ಫೋನಿಂದ ತಗೊಂಡು ನಿಮ್ಗೆ ಫೋನ್ ಮಾಡ್ತೀನಿ, ನಾನು ನೆಕ್ಸ್ಟ್ ಪೇಮೆಂಟ್ ಅಲ್ಲಿ ತಗೊಂಡು ನಾನು ನನ್ನ ವಿಡಿಯೋ ನೋಡೋಕ್ಕೋಸ್ಕರ ಫೋನ್ ತಗೊಂಡಿದ್ದಾಳಂತ ಆ ತಾಯಿ. ಹೌದು ಗುರುಜಿ, ಸುಮಾರು ಜನ ತಗೊಂಡಿದ್ದಾರೆ ನಿಮ್ ವಿಡಿಯೋ. ನಿಮ್ಮಿದು ಗುರುಜಿ, ಇವತ್ತು ನೀವು ಲೈವ್ ಬರ್ಲಿಲ್ಲ ಅಂದ್ರೆ ನನಗೆ ಏನೋ ಒಂಥರ ದಿಗ್ಭ್ರಮೆ, ಏನಪ್ಪ ಹಿಂಗಾಗ್ಬಿಡ್ತು, ಯಾಕೆ ಬಂದಿಲ್ಲ ಅಂತ. ನಿಮ್ ವಿಡಿಯೋ ಒಂದು ವಿಡಿಯೋನು ಬಂದಿಲ್ಲ ಅಂದ್ರೆ ಇಲ್ಲ, ನಾವು ನಿಮ್ ವಿಡಿಯೋ ನೋಡ್ತಾನೆ ನನಗೇನೋ ಒಂದು ಧೈರ್ಯ, ನಮ್ ಕೆಲಸನ ಆಗುತ್ತೆ ಬಿಡು. ನಿಮ್ ಲೈವ್ ಅಲ್ಲಿ ನಿಮ್ ಮುಖ ನೋಡಿದಾಗ ನನಗೆ ಒಂಥರ ಏನೋ ಧೈರ್ಯ, ಇವತ್ತೆಲ್ಲ ನಾಳೆ ಆಗುತ್ತೆ ಬಿಡು ಕೆಲಸ ಗುರುಜಿ. ಅಲ್ಲ ನಾವು ಅಲ್ಲ ನಿಮ್ಮ ಇದನ್ನ ನೋಡಿದಾಗ, ನಿಮ್ಮ ಫೋಟೋ ಮುಖಾಂತರ ಲೈವ್ ಅಲ್ಲಿ ನೋಡಿದಾಗ ನನಗೆ ಏನೋ ಒಂಥರ ಧೈರ್ಯ, ಇವತ್ತೆಲ್ಲ ನಾಳೆ ಆಗುತ್ತೆ. ನಾವು ಹೊಂದ್ಸ್ಕೊಂಡ್ರೋದು. ಇವತ್ತು ರಾತ್ರಿ ಬಂದ್ರಿ, ಸ್ವಲ್ಪ ಹೊತ್ತು ಬಂದ್ರಿ, ಹಂಗೆ ಮಳೆ ಬಂದ್ಬಿಟ್ರೆ ಆಮೇಲೆ ಯಾವ್ದೋ ನಾಯಿನೋ ಚಿರತೆನೋ ತರ ಕಾಣಿಸ್ತು, ನಮ್ಗೆ ಭಯ ಇಟ್ಕೊಂಡು ಏನಪ್ಪ ಕಾಡಲ್ಲಿ ಚಿರತೆ ಬಂದ್ಬಿಟ್ರೆ. ಆಮೇಲೆ ನಾವ್ ಅನ್ಕೊಂಡ್ವಿ ಆ ಚಿರತೆ ಬಂದ್ರು ಸಹ ನಾಯಿ ತರ ಹೊರಟೋಗ್ತದೆ ಈ ಗುರೂಜಿ ಹತ್ರ. ಗುರೂಜಿನ ಏನು ಮಾಡಲ್ಲ, ಗುರೂಜಿ ಕಣ್ಣು ಕಾಣಿಸೋದು ಅದು ಚಿರತೆನೇ ಆಗಿರ್ಬೋದು, ಆದ್ರೆ ನಾಯಿ ತರನೇ ಹೊರಟೋಗ್ತದೆ ಅನ್ಕೊಂಡ್ವಿ ಸ್ವಾಮೀಜಿ. ರಾಯರೇ ಕರುಣಿಸಬೇಕು, ಏನು ನಮ್ ಗುರುಜಿ ತೊಂದ್ರೆ ಆಗ್ಬಾರದು. ಅದು ಚಿರತೆ ಆಗಿರ್ಬೋದು, ಅದು ನಾಯಿ ರೂಪದಲ್ಲಿ ಕಾಣಿಸ್ಬೇಕು, ಅವ್ರು ಚಿರತೆ ತರ ಕಾಣಿಸಬಾರ್ದು ಅನ್ಕೊಂಡ್ವಿ. ನಮ್ಮ ಮನಸ್ಸಲ್ಲಿ ಮಲ್ಕೊಂಡಾಗೆಲ್ಲಾನು ಅದು ಚಿರತೆನೆ ಬಂದಿರ್ತದೆ, ನಾಯಿ ತರ ಹೊರಟೋಗಿರ್ತದೆ. ಗುರೂಜಿ ಕೈಯಲ್ಲಿ ಬೆತ್ತ ಇದೆ, ರಾಯರಿದ್ದಾರೆ ಅವ್ರ ಜೊತೆಯಲ್ಲಿ, ಯಾರು ಏನು ಮಾಡಕ್ ಸಾಧ್ಯ, ಯಾವ ಪ್ರಾಣಿ ಏನು ಮಾಡಕ್ಕಾಗಲ್ಲ ಅನ್ಕೊಂಡು ಆಮೇಲೆ ನೆಮ್ಮದಿಯಾಗಿ ಮಲ್ಕೊಂಡು ನಿದ್ದೋದೆ. ಗುರೂಜಿ ಅಲ್ಲ ಇಷ್ಟೆಲ್ಲ ಇದೆ ಅಲ್ಲ, ಇನ್ನೂ ಇದೆ ಮಾತನಾಡೋದು. ನಾನು ಫಸ್ಟ್ ನಿಮಗೆ ನಾವು ಪಾದಸೇವೆ, ಒಂದು ರಾಯರ ಪಾದಸೇವೆ ಮನೆಗೆ ಕರೆಸಿ ಒಂದು ಗ್ಲಾಸ್ ಹಾಲು ಕೊಟ್ಟು ಫಸ್ಟ್ ಪಾದಸೇವೆ ಮಾಡಿ, ಆ ನಂತರ ಹಾಲು ಕೊಟ್ಟು ನಿಮ್ಮನ್ನ ಬೀಳ್ಕೊಡಿಸ್ತೀವಿ. ಆದ್ರೆ ನಮ್ಮನ್ನ ಯಾವತ್ತೂ ಮರೆಯಕ್ಕೆ ಹೋಗ್ಬೇಡಿ, ಈ ಫೋನ್ ನಂಬರ್ನ, ಈ ಮನುಷ್ಯನ ಮರೆಯಕ್ಕೆ ಹೋಗಕ್ ಹೋಗ್ಬೇಡಿ. ನಾನು ಯಾವತ್ತೂ ಹೇಳ್ತಾ ಇದ್ದೀನಿ, ಒಂದೇ ಒಂದು ಮಾತು ಹೇಳ್ತೀನಿ ಫೈನಲ್ ಆಗಿ. ಇವತ್ತು ನಿಮ್ಮ ಕೈಲಿ ಇರ್ತಕ್ಕಂಥ ನೀವು ಒಬ್ರು ತಾಯಿ ಹೇಳಿದ್ದು ಈ ಎಲ್ಲದೂ ಅರ್ಥ ಮಾಡ್ಕೋಬೇಕು. ಆ ತಾಯಿ ವಿಡಿಯೋ ನೋಡ್ಕೊಂಡು ಒಂದು ತಾಯಿ ಹೇಳಿದ್ದು, ಆ ತಾಯಿ ನಾವ್ ಎಷ್ಟಿ ನಮ್ಮ ಮನೆಗೆ ಬಂದು ಹೋಳಿಗೆ ತಿಂತೀರಾ, ನಾನ್ ನಿಮ್ಗೆ ಕೊಡ್ಬೇಕು ಅಂತ ಬಹಳ ಆಸೆ ಇದೆ ಅಂತಂದು. ಆಮೇಲೆ ಯಾಕೆ ರಾಯರ ಮಠದಲ್ಲಿ ಎಸ್ ಟಿ ಅಂತಂದು ಇವಾಗ ಒಂದು ವಿಚಾರದಲ್ಲಿ ನೀವು ಕಾಣಿಕೆ ಹಾಕ್ತಿರ್ತಾನೆ, ದೇವಸ್ಥಾನಕ್ಕೆ ಉಂಡಿಗೆ ಕಾಸು ಹಾಕ್ತೀರಾ, ಕೈಯಿಂದ ನಿಮ್ಮ ಉಂಡಿಗೆ ಕಾಸು ಹಾಕದಂತ ಸಂದರ್ಭದಲ್ಲಿ ಏನು ಎಸ್ ಟಿ ನೀನ್ ಬೇಡ ಹಾಕ್ಬೇಡ ಅಂತ ಹೇಳ್ತಾರ ಬಂದು ಅಲ್ಲಿ ಇರ್ತಕ್ಕಂಥ ಅರ್ಚಕರು ಏನಾದ್ರು ಹೇಳ್ತಾರ, ಯಾರಾದ್ರು ನೀವ್ ಎಸ್ ಕಾಸು ಹಾಕ್ಬೇಡ ಅಂತ ಹೇಳ್ತಾರ? ಇಲ್ಲ ಗುರುಜಿ. ಯಾಕೆ ನಿಮ್ ಕಾಸು ಮಾತ್ರ ಬೇಕು, ನಿಮ್ ಜಾತಿ ಬೇಡವಾ ನಮ್ಗೆ? ಹೌದು ಗುರುಜಿ, ಇದಾರೆ ಗುರುಜಿ, ಒಳ್ಳೆ ಜನ ಇದಾರೆ ಗುರುಜಿ, ಒಳ್ಳೆ ಜನ ಇದಾರೆ, ನಿಮ್ಮಂತ ಒಳ್ಳೆ ಜನ ಇದಾರೆ. ಈಗ ಬ್ರಾಹ್ಮಿಣ್ಸ್ ಅಲ್ಲಿ ಸುಮಾರು ಜನ ನಮ್ಗೆ ಆಪ್ತರು ಸ್ನೇಹಿತರು ಇದಾರೆ ಗುರುಜಿ. ಆ ತರ ಇಲ್ಲ, ಯಾರೋ ಕೆಲವರು ಹಳ್ಳಿಗಳಲ್ಲಿ ಮಾಡ್ತಾರೆ. ಹಳ್ಳಿಗಳಲ್ಲಿ ಮಾಡ್ತಾರೆ, ಅದ್ ಬೇಡ ನಮ್ಗೆ ಜಾಸ್ತಿ ಮತ ಬೇಡ. ನಮ್ ರಾಯರು ಹೇಳ್ಕೊಟ್ಟಿದ್ದಾರೆ, ನಾವೆಲ್ಲರೂ ಒಗ್ಗಟ್ಟಿನಲ್ಲಿರೋಣ, ನಾವೆಲ್ಲರೂ ಒಂದೇ. ನಮ್ಗೆ ಮುಸಲ್ಮಾನು ನಮ್ಮ ಅಣ್ಣ ತಮ್ಮಂದಿರು, ಕ್ರಿಶ್ಚಿಯನ್ ನಮ್ಮ ಅಣ್ಣ ತಮ್ಮಂದಿರು, ಹಿಂದೂಗಳು ನಮ್ಮ ಅಣ್ಣ ತಮ್ಮಂದಿರು, ಎಸ್ ಜನ ಅಂತ ನಮ್ಮ ಅಣ್ಣ ತಮ್ಮಂದಿರು, ಎಲ್ಲರೂ ನಮ್ಮ ಜಾತಿ ಮತ ನಮಗ್ ಬೇಡ, ನಾವೆಲ್ಲರೂ ಒಂದೇ ಅಂತ ಹೇಳಿದ್ದಾರೆ. ನಾವೆಲ್ಲ ಒಗ್ಗಟ್ಟಿನಲ್ಲಿರೋಣ, ಎಲ್ಲರಿಗೆ ಒಳ್ಳೇದಾಗ್ಲಿ, ಇದನ್ನೇ ಬಯಸೋಣ. ನಾನು ಲೋಕ ಕಲ್ಯಾಣಕ್ಕೋಸ್ಕರ ಬಂದಿದ್ದೀನಿ. ನೋಡಿ, ನೀವು ಮಾತಾಡುವಂತ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಪಕ್ಷಿಗಳು ಎಷ್ಟು ಕ್ಯೂಟ್ ಆಗಿ ಕೂಗ್ತಾ ಇದೆ. ಹೌದು ಗುರುಜಿ, ಅದು ನಿಮ್ಗೆ ಗೊತ್ತಾಗಬೇಕು ಗುರುಜಿ, ನನಗೇನು ನಾನೊಬ್ಬ ನಿಮ್ಮ ಭಕ್ತ. ಒಳ್ಳೇದಾಗ್ಲಿ, ಮತ್ತೆ ನಾನು ನಿಮ್ಗೆ ಸಂಪರ್ಕ ಸಿಗ್ತೀನಿ, ಚಿಂತೆ ಮಾಡಬೇಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಗುರುಜಿ ಒಂದೇ ಒಂದು ಸೆಕೆಂಡ್. ಭಜತಾಂ ಕಲ್ಪವೃಕ್ಷಾಯ ನಮಃ ಕಾಮಧೇನುವೇ. ರಾಯರಿದ್ದಾರೆ. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಹೇಳಿ ಸ್ವಾಮಿ. ಗುರುಜಿ ನಾಳೆ ಹೋಗೋಣ ಅನ್ಕೊಂಡಿದ್ದೀನಿ ಗುರುಜಿ.